ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಸೊ ಫ್ರೆಂಡ್ಸ್, ಇವತ್ತಂತೂ ನಾನು ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ನಾನು ಮಾತ್ರ ಅಲ್ಲ, ಚಿನ್ನು ಸನ್ನಿ ಕೂಡ. ಯಾಕಪ್ಪ ಅಂತಂದರೆ ಇವತ್ತು ನಾವು ಎಲ್ಲಿದ್ದೀವಿ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿರೋರು ಕಾಮೆಂಟ್ಸ್ ಮೂಲಕ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನೇ ಹೇಳಿಬಿಡ್ತೀನಿ, ಸಸ್ಪೆನ್ಸ್ ಬೇಡ. ಇದು ಬಂದು ನಮ್ಮ ಊರ ಹತ್ರ ಇರೋ ಅವಳಹಳ್ಳಿ ಜಾತ್ರೆ. ಈ ಜಾತ್ರೆ ಅಂತೂ ಪ್ರತಿ ವರ್ಷ ಮಿಸ್ ಆಗದೆ ನಡೆಯುತ್ತೆ. ಈ ಒಂದು ದೇವಸ್ಥಾನ, ಮುನೇಶ್ವರ ದೇವಸ್ಥಾನದ ಹತ್ರ. ನಾನಂತೂ ನನಗೆ ಚಿಕ್ಕ ಹುಡುಗಿನಲ್ಲಿ ಬುದ್ಧಿ ಬಂದಾಗಿನಿಂದನೂ ನಾನು ಈ ಒಂದು ಜಾತ್ರೆನ ನಾನು ಮಿಸ್ ಅಂತೂ ಮಾಡ್ತಾನೇ ಇಲ್ಲ ಫ್ರೆಂಡ್ಸ್. ಐ ಥಿಂಕ್ ಲಾಸ್ಟ್ ಇಯರ್ ಒಂದು ಸತಿ ಮಿಸ್ ಆಗಿದೆ. ಅದಕ್ಕೆ ಮುಂಚೆ ಚಿನ್ನು ಹುಟ್ಟಿದಾಗ 1 ಇಯರ್ ಮಿಸ್ ಆಗಿದೆ ಅಷ್ಟೇ, 2 ಟೈಮ್ಸ್ ಅಷ್ಟೇ ಇಷ್ಟು ವರ್ಷದಲ್ಲೂ. ಇನ್ನು ಯಾವ ಸಾರಿನೂ ನಾನು ಈ ಜಾತ್ರೆನಂತೂ ಮಿಸ್ ಮಾಡಲೇ ಇಲ್ಲ. ನೀವೆಲ್ಲ ನೋಡ್ತಿರ್ಬೋದು, ಇಲ್ಲಿ ದೇವಸ್ಥಾನದ ಹತ್ರ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಪಲ್ಲಕ್ಕಿ. ಈ ಥರ 2 ಪಲ್ಲಕ್ಕಿ ರೆಡಿ ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನದ ಹತ್ರ ಇದೆ, ಇನ್ನೊಂದು ರೌಂಡ್ ಹಾಕ್ಸೋಕ್ಕೆ ರೋಡಲ್ಲೆಲ್ಲನೂ ಅದನ್ನು ಒಂದು ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಆಟ ಸಾಮಾನುಗಳಾಗಿರ್ಬೋದು, ಮಕ್ಕಳದು ಆಟ ಆಡೋದು, ಮತ್ತು ಈ ಸ್ಟೀಲ್ ಸಾಮಾನುಗಳು, ಬಳೆಗಳು ಪ್ರತಿಯೊಂದೂ ಇಟ್ಟಿರ್ತಾರೆ. ಸೊ ಎಲ್ರಿಗೂ ಇಲ್ಲಿ ವಿಸಿಟ್ ಮಾಡಿರೋರು ಎಲ್ಲರೂ ಚೆನ್ನಾಗಿ ನೋಡಿರ್ತಾರೆ. ಈ ಸಾರಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ಯಾವಾಗೂ ಬರೀ 3 ದಿನ ನಡೆಯೋ ಜಾತ್ರೆ ಇದು ಏಪ್ರಿಲ್ ತಿಂಗಳಲ್ಲಿ. ಬಟ್ ಈ ವರ್ಷ ಏಪ್ರಿಲ್ 14ನೇ ತಾರೀಕಿನಿಂದ ಏಪ್ರಿಲ್ 20ನೇ ತಾರೀಕುವರೆಗೂ, ಅಂದರೆ ಒಂದು ವಾರ ಈ ಒಂದು ಜಾತ್ರೆ ನಡೀತಾ ಇದೆ. ಸೊ ಆದರೂ ಜನ ಮಾತ್ರ ಕಮ್ಮಿನೇ ಆಗ್ತಾ ಇಲ್ಲ, ಇಷ್ಟು ದಿನ ನಡೆದ್ರೂ ಜಾತ್ರೆನ. ಈ ಸಾರಿ ಲೈಟಿಂಗ್ ವೈಸ್ ಆಗಿರ್ಬೋದು, ಅಥವಾ ಇಟ್ಟಿರೋ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದು ಶಾಪ್ಗಳಾಗಲಿ, ಫುಡ್ ಐಟಮ್ಸ್ ಆಗಲಿ, ದೇವ್ರಿಗೆ ಮಾಡಿರೋ ಈ ಪಲ್ಲಕ್ಕಿ ನೋಡಿ, ಇದು ಮೆರವಣಿಗೆ ಮಾಡೋದಕ್ಕೆ ದೇವರನ್ನ ವಿಗ್ರಹಗಳನ್ನ. ಸೊ ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಅಂತೂ ಹೋಗಬೇಕು. ಸೊ ವಾತಾವರಣನೂ ಸ್ವಲ್ಪ ತಂಪಾಗಿರುತ್ತೆ. ಆ್ಯಂಡ್ ಮಕ್ಕಳಿಗೂ ಆ ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಈ ಸತಿ. ಸೊ ಯಾರಾದರೂ ನಿಯರ್ ಬೈ ಇದ್ದರೆ ದಯವಿಟ್ಟು ಮಿಸ್ ಮಾಡ್ದಿರ ಹೋಗಿ ಬನ್ನಿ. ಆ್ಯಂಡ್ ಚೀಮಸಂದ್ರ, ಮೇಡಲ್ಲಿ ಈ ಕಡೆ ಎಲ್ಲ ಕೂಡ ನಡೀತಾ ಇದೆ ಊರ ಹಬ್ಬಗಳು. ಬಟ್ ಎಲ್ಲ ಊರುಗಳ ಕಡೆಯಿಂದನೂ ಸೇರಿ ಹೈಲೈಟಾಗಿ ನಡೆಯೋದಂದರೆ ಈ ಒಂದು ಅವಳಹಳ್ಳಿ ಜಾತ್ರೆ. ವರ್ಷಕ್ಕೊಂದು ಸತಿ ನಡೆಯುತ್ತೆ. ನಮ್ಮ ಹುಡುಗರು ನೀವು ನೋಡ್ತಿರ್ಬೋದು, ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಸೊ ಈ ಸತಿ ಲಾಸ್ಟ್ ಇಯರ್ಗಿಂತ ಇದೊಂದು ಇಲ್ಲಿ ನೀವು ನೋಡ್ತಿದ್ದೀರಲ್ವ, ಈ ಆಟ ಆಡೋದು, ಈ ರೌಂಡ್ ಅದ್ರ ಹೆಸ್ರು ನನಗೆ ಗೊತ್ತಿರೋರು ಕಾಮೆಂಟ್ ಮಾಡಿ. ಸೊ ಅದನ್ನು ಹೊಸದಾಗಿಟ್ಟಿದ್ದಾರೆ. ನಾನು ಲಾಸ್ಟ್ ಇಯರ್ ಬಂದಿರಲಿಲ್ಲ, ಆಗಲೂ ಇಟ್ಟಿದ್ರೋ ಏನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ನಾವು ಈ ಥರ ಜಾತ್ರೆಗೆ ಬಂದರೆ ರಾಜು ಈ ಒಂದು ಪೊಟ್ಯಾಟೊ ಇದನ್ನು ಮಾತ್ರ ಕಂಪಲ್ಸರಿ ತಗೋತಾರೆ. ಸೊ ಮಕ್ಕಳು ತಿಂತಾರೆ ಅಂತ 2 ತೊಗೊಂಬಂದರು, ಬಟ್ ಅವರು ತಿನ್ನಲಿಲ್ಲ. ಇನ್ನು ಈ ಜೈಂಟ್ ವಿಲ್ ಅಂತೂ ನೋಡೋಕ್ಕೇ ತುಂಬ ಅಟ್ರಾಕ್ಟಿವ್ ಆಗಿದೆ, ಬಟ್ ಹತ್ತಕ್ಕೆ ಭಯ ಆಗುತ್ತೆ, ಯಾಕಂದರೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ನಾನು ಈ ಒಂದು ಗೇಮ್ಸ್ ಎಲ್ಲ ಅಂದರೆ ಬ್ರೇಕ್ ಡ್ಯಾನ್ಸ್ ಆಗಿರ್ಬೋದು, ಜಾಯಿಂಟ್ ವಿಲ್, ಮತ್ತು ಒಂಥರ ಬಾತ್ಕೋಲಿ ಥರ ಹಿಂಗೆ ಮೇಲಕ್ಕೆ ಹೋಗಿ ಕೆಳಗಡೆ ಬರುತ್ತೆ ಉಯ್ಯಾಲೆ ಥರ, ಈ ಆ ಗೇಮ್ಸ್ ಎಲ್ಲನೂ ನಾನು ಮದುವೆಗೆ ಮುಂಚೆನೇ ಪ್ರತಿಯೊಂದು ಮಿಸ್ ಮಾಡ್ದಿರ ಆಡಿಬಿಟ್ಟೇ ಹೋಗ್ತಾ ಇದ್ದೆ. ಬಟ್ ಮದುವೆ ಆದಮೇಲೆ, ಡೆಲಿವರಿ ಆದಮೇಲೆ ಕೆಲವೊಬ್ಬರಿಗೆ ಅದು ಬಾಡಿಲಾಗೋ ಚೇಂಜಸ್ ಇರ್ಬೋದು, ಅವರ ಮೈಂಡ್ಸೆಟ್ ಆಗಿರ್ಬೋದು, ಅದರಿಂದ ಹತ್ತಕ್ಕೆ ಭಯ ಆಗಲಿ, ಇಲ್ಲ ಆಡಿದ್ಮೇಲೆ ತಲೆ ಸುತ್ತ ಬರೋದಾಗಲಿ, ಈ ಥರ ಒಂದು ಆಗುತ್ತೆ. ಸೊ ನನಗೂ ಅದೇ ರೀತಿ ಆಗಿತ್ತು ಒಂದು ವರ್ಷ. ಸೊ ಆಮೇಲಿಂದ ಬಿಟ್ಬಿಟ್ಟೆ. ನಾನು ಆಲ್ಮೋಸ್ಟ್ 6 ಇಯರ್ಸ್ ಆಗ್ತಾ ಇದೆ ಈ ಥರ ಒಂದು ಗೇಮ್ಸ್ ಎಲ್ಲ ಆಡಿ. ಬಟ್ ಈ ವರ್ಷವೂ ಏನು ಮಾಡ್ತೀನೋ ಏನೋ ನೋಡೋಣ ಅಂದ್ಕೊಂಡೇ ಇದ್ದೆ. ನಾವು ಮಾಲ್ಗೆ ಹೋಗಲಿ, ಇಲ್ಲ ಈ ಥರ ಜಾತ್ರೆಗಳಿಗೆ ಬರಲಿ, ಚಿನ್ನು ಮಾತ್ರ ಈ ಒಂದು ಗೇಮ್ ಆಡೋದು ಬಿಡೋದೇ ಇಲ್ಲ. ನಾವು ಬೇರೆ ದೊಡ್ಡ ಗೇಮ್ಸ್ ಇದೆಯಲ್ಲ ಆಡು ಅಂತಂದರೆ, ಇಲ್ಲ ನಾನು ಚಿಕ್ಕ ಹುಡುಗನ ಥರ ಇದೇ ಆಡ್ತೀನಿ ಅಂತ ಆಟಾಡ್ತಾ ಇದ್ದ. ಇನ್ನು ಆಮೇಲೆ ಚಿನ್ನುನ ಸನ್ನಿನೂ ಕೂಡ ಇಬ್ಬರನ್ನೂ ಈ ಒಂದು ಕಾರ್ನಲ್ಲಿ ಕೂರಿಸ್ಬಿಟ್ಟು ಆಟಾಡಿಸ್ತಾ ಇದ್ವಿ. ಸೊ ನಮ್ಮ ಸನಿ ಭಯ ಪಡ್ತಾನೆ ಅಂದ್ಕೊಂಡ್ವಿ, ಬಟ್ ಅವ್ನು ಭಯನೇ ಪಡಲಿಲ್ಲ. ಆ ಸ್ಟೀರಿಂಗ್ನ ತಿರುಗಿಸ್ಕೊಂಡು ರಿಪೇರ್ ಮಾಡಿಕೊಂಡೇ ಟೈಮ್ ಪಾಸ್ ಮಾಡಿಬಿಟ್ಟ ಅವನು ಆ ಒಂದು ಆಟ ಆಡೋದ್ರಲ್ಲಿ. ಮಕ್ಕಳಿಗೆ ಈ ಥರ ಒಂದು ಚಾನ್ಸ್ ಸಿಕ್ಕಿದಾಗ ಅಲ್ವಾ ಅವರು ತುಂಬ ಎಂಜಾಯ್ ಮಾಡೋದು. ಅದಕ್ಕೆ ನಾವು ಒಂದು ಸ್ವಲ್ಪ ಲೇಟ್ ಆದರೂ ಮನೆಗೆ ಹೋಗೋದು ಪರವಾಗಿಲ್ಲ ಅಂತ ಊಟ ಎಲ್ಲನೂ ಸ್ವಲ್ಪ ತಿನ್ನಿಸ್ಕೊಂಡೇ ಬಂದಿದ್ವಿ ಲೈಟಾಗಿ. ಇನ್ನು ಇಲ್ಲಿ ಹೊರಗಡೆ ಬಂದರೆ ಏನಾದರೂ ತಿಂಡಿ ಕೇಳ್ತಾರಲ್ವ, ಅದಕ್ಕೋಸ್ಕರ ಲೈಟಾಗಿ ಊಟ ಮಾಡಿಸ್ಕೊಂಬಂದಿದ್ದು. ಇಲ್ಲಿ ನೋಡ್ತಿರ್ಬೋದು ನೀವು, ಆ ಜಂಪ್ ಮಾಡೋದಾಗಿರಲಿ, ಹೆಲಿಕಾಪ್ಟರ್ಗಳಾಗಿರಲಿ, ಅಂದರೆ ಒಂದೊಂದು ಈ ಥರ ಜಂಪ್ ಮಾಡೋದು 2 ಇಟ್ಟಿದ್ದಾರೆ. ಆಮೇಲೆ ಹೆಲಿಕಾಪ್ಟರ್ಗಳು, ಕಾರುಗಳೆಲ್ಲನೂ 2 ಪ್ಲೇಸಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ವ, ಇದನ್ನೇ ನಾನು ಹೇಳಿದ್ದು. ಇದರಲ್ಲಿ ಕೂತ್ಕೊಂಡು ಲಾಸ್ಟ್ 6 ಇಯರ್ಸ್ ಬ್ಯಾಕ್ ನಂಗೆ ತಲೆ ಸುತ್ತ ಬಂದುಬಿಟ್ಟಿತ್ತು, ಅದಕ್ಕೆ ನಾನು ಹೋಗಿರಲಿಲ್ಲ.
ಆಗಿರಲಿಲ್ಲ. ಬಟ್ ಈ ವರ್ಷ ಹೆಂಗನ ಆಗಲಿ ಆ ಒಂದು ಮೆಮೊರೀಸ್ನ ಮತ್ತೆ ನಾನು ರಿಮೆಂಬರ್ ಮಾಡ್ಕೋಬೇಕು, ಜ್ಞಾಪಕ ಮಾಡ್ಕೋಬೇಕು ಅಂತ ರಾಜು ನನಗೆ ಫೋರ್ಸ್ ಮಾಡಿ ಈ ಒಂದು ಬ್ರೇಕ್ ಡ್ಯಾನ್ಸ್ ಆಡೋದ್ರಲ್ಲಿ ಕೂರಿಸಿದ್ರು. ಸೊ ನಾನು ಚಿನ್ನು ಮತ್ತು ರಾಜು ಅಂದರೆ ಸಖತ್ತಾಗಿತ್ತು. ನಾನು ಎಷ್ಟು ಕಿರ್ಚಾಡಿದೆ ಅಂತಂದರೆ ಆ ಒಂದು ಖುಷಿ ನನಗೆ ಮತ್ತೆ ಹಳೆವೆಲ್ಲ ಆವಾಗ ಎಂಜಾಯ್ ಮಾಡಿದ್ದು ಇದೇ ನೆನಪಾಯಿತು. ಅದಾದಮೇಲೆ ಮತ್ತೆ ಒಂದು ಚಿಕ್ಕದು ರೋಲರ್ನಲ್ಲಿ ಕೂತ್ಕೊಂಡಿದ್ವಿ. ಅದು ನಮ್ಮ ಜೊತೆಯಲ್ಲಿ ಸನಿ ಕೂಡ ಬಂದಿದ್ದ. ಅಂದರೆ ಅವನೇನು ಮಾಡ್ತಾನೋ ಅಂತ ಭಯ ಪಡ್ತಿದ್ವಿ. ನೋಡಿ ಇಲ್ಲಿ ನಾವು ಈ ರೌಂಡ್ ರೋಲರ್ ಅಂದರೆ ಚಿಕ್ಕ ಜಾಯಿಂಟ್ ವೀಲ್ ಅಂತಲೇ ಹೇಳ್ಬೋದು ಅದನ್ನು. ಸೊ ಆ ಥರ ಒಂದು ರೌಂಡ್ ಇದಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪ ನ್ಯಾರೋ ಆಗಿರುತ್ತೆ, ಜಾಯಿಂಟ್ ವೀಲ್ ಥರ ರೌಂಡ್ ಆಗಿರೋಲ್ಲ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ, ಅದೇ ಸ್ವಲ್ಪ ನ್ಯಾರೋ ಆಗಿರುತ್ತೆ. ಇನ್ನು ಮಕ್ಕಳನ್ನ ಕರ್ಕೊಂಡು ಅಷ್ಟು ದೊಡ್ಡದಕ್ಕಿಂತ ಈ ಸಣ್ಣ ಪುಟ್ಟ ಅದರಲ್ಲಿ ಎಂಜಾಯ್ ಮಾಡಿಸೋದು ಬೆಟರ್ ಅಂದ್ಬಿಟ್ಟು ಸೊ ನಾವು ಕೂತ್ಕೊಂಡಿದ್ವಿ. ಮತ್ತು ನಮ್ಮ ರಾಜು ಫ್ರೆಂಡ್ ಕೂಡ ಬಂದಿದ್ದರು, ಹರಿಯಾಣ. ಸೊ ನಮಗೂ ಅಣ್ಣ ಅಂತಲೇ ಕರೆಯೋದು. ಮುಂಚೆಯಿಂದನೂ ತುಂಬ ಕ್ಲೋಸ್, ಅವರು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನನಗೆ ಆಗಲಿ ಇಲ್ಲ ರಾಜುಗಾಗಲಿ. ಅವರು ಸನಿ ಮತ್ತು ರಾಜು ಒಂದರಲ್ಲಿ ಕೂತಿದ್ರು, ನಾನು ಚಿನ್ನು ಒಂದರಲ್ಲಿ ಕೂತಿದ್ವಿ. ಇಲ್ಲಿ ನೋಡಿ ಮೇಲೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನಮಗೆ ಅಂತಂದರೆ. ಚಿನ್ನು ಮಾತ್ರ ತುಂಬಾ ಎಂಜಾಯ್ ಮಾಡ್ದ, ತುಂಬ ಎಕ್ಸೈಟ್ ಆಗ್ತಿದ್ದ. ಸೊ ಆದಮೇಲೆ ಒಂದು ಸ್ವಲ್ಪ ಅದು ಅಂಥದ್ದು ಇಂಥದ್ದೆಲ್ಲ ನಾವು ಜಂಕ್ ಫುಡ್ ಏನೂ ಕೊಡಿಸ್ಲಿಲ್ಲ. ಇನ್ನು ಕಬ್ಬನ ರಸ ಕುಡಿಸ್ಕೊಂಡು ಇನ್ನು ಈ ಕಡೆ ರೋಡ್ ಸೈಡ್ ಬಂದ್ವಿ. ಮೇಯ್ನ್ ರೋಡಲ್ಲಿ ಆ ಬ್ಯಾಗ್ಗಳಾಗಿರ್ಬೋದು ಇಲ್ಲ ಸ್ಲಿಪ್ಪರ್ಸು ಈ ಥರ ಒಂದು ಟೆಡ್ಡೀಸ್ ಈ ಮೆಟೀರಿಯಲ್ಸ್ ಎಲ್ಲ ಈ ಕಡೆ ರೋಡ್ ಸೈಡ್ ಎಲ್ಲನೂ ಇಟ್ಟಿರ್ತಾರೆ. ಈ ಸಾರಿ ತುಂಬ ವೀಡಿಯೋಸೇ ಅಪ್ಲೋಡ್ ಆಗುತ್ತೆ ನನ್ನ ಪ್ರಕಾರ. ಬಟ್ ನಮ್ಮದು ಒಂದು ಇರಲಿ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನಮ್ಮ ಒಂದು ಅನಿಸಿಕೆನ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಹಾಗೆ ನಿಮ್ಮ ಒಂದು ಅನಿಸಿಕೆನ ನನಗೆ ಶೇರ್ ಮಾಡಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗಂತೂ ಹೊರಟಿದ್ದೀವಿ ಫ್ರೆಂಡ್ಸ್. ಇದು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಮ್ಮ ಎಂಜಾಯ್ಮೆಂಟ್ನ ನಾವು ತೋರಿಸಿದ್ದೀನಿ. ಸೊ ಅದು ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್.